ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ವಿನ್ ಸಿಸ್ಟರ್ಸ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮತ್ತು ಇದೇ ರೀತಿ ಚೆನ್ನಾಗಿರಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ನಾವು ಮೊಬೈಲ್ ನಂಬರ್ ನ್ಯೂಮರಾಲಜಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ 4 ಕಾಂಬಿನೇಷನ್ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ. ಯಾರ್ಯಾರು ನಮ್ಮ ವಿಡಿಯೋನ ನೋಡಿಲ್ವೋ ದಯವಿಟ್ಟು ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ ಮತ್ತು ವಿಡಿಯೋನ ನೋಡಿ. ಹಾಗಾದ್ರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಇವತ್ತಿನ ನಮ್ಮ ಮೊಬೈಲ್ ನಂಬರ್ ಕಾಂಬಿನೇಷನ್ ಆಗಿದೆ 14 ಅಥವಾ 41, ಅಂದ್ರೆ 14 ಆರ್ 41. ಈ ಕಾಂಬಿನೇಷನ್ ನಲ್ಲಿ 1 ನಂಬರ್ ಡಿನೋಟ್ ಮಾಡುತ್ತೆ ಸೂರ್ಯಗ್ರಹವನ್ನ ಮತ್ತು 4 ನಂಬರ್ ಡಿನೋಟ್ ಮಾಡುತ್ತೆ ರಾಹು ಗ್ರಹವನ್ನ. 1 + 4 ಆಡ್ ಮಾಡಿದ್ರೆ ಬರುತ್ತೆ 5 ನಂಬರ್, ಅಂದ್ರೆ ಬುಧ ಗ್ರಹ ಆರ್ ಮೆರಿಕ್ಯುರಿ. ನಂಬರ್ 1ರ ಬಗ್ಗೆ ಅಂದ್ರೆ ಸೂರ್ಯಗ್ರಹ 1 ನಂಬರ್ ಡಿನೋಟ್ ಮಾಡುತ್ತೆ ಸೂರ್ಯಗ್ರಹನ. ಇದ್ರ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ಇನ್ಫಾರ್ಮೇಶನ್ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದನ್ನ ರಿಪೀಟ್ ಮಾಡೋದಿಲ್ಲ, ಯಾಕಂದ್ರೆ ವಿಡಿಯೋನ ತುಂಬಾ ಲೆಂದಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆದಷ್ಟು ಶಾರ್ಟ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರ್ಯಾರಿಗೆ 1 ನಂಬರ್ ಬಗ್ಗೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಗೊತ್ತಿಲ್ವೋ ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಮ್ಮ ಈ ಚಾನೆಲ್ಗೆ ವಿಸಿಟ್ ಮಾಡಿ. ನಮ್ಮ 4 ಕಾಂಬಿನೇಷನ್ ವಿಡಿಯೋನ ನಾನು ನಿಮ್ಗೆ ಹೇಳಿದ್ದೀನಿ, ಅದನ್ನ ನೀವು ನೋಡಬಹುದು. ಓಕೆ, ಮತ್ತು ಈಗ ನಂಬರ್ 4ರ ಬಗ್ಗೆ ನಿಮ್ಗೆ ತಿಳಿಸ್ತೇನೆ. ನಿಮ್ಗೆ 4ರ ನಂಬರ್ ಬಗ್ಗೆ ರಾಹು, ಇದ್ರ ಬಗ್ಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಈ ರಾಹುವಿನ ಜನನ ಹೇಗಾಯ್ತು, ಇದು ಗ್ರಹ ಹೇಗೆ ಕ್ರಿಯೇಟ್ ಆಯ್ತು ಅನ್ನೋದ್ರ ಬಗ್ಗೆ ನಮ್ಮ ಒಂದು ಮೈಥಾಲಜಿಕಲ್ ಸ್ಟೋರಿ ಇದೆ. ಅದನ್ನ ನಾನು ನಿಮ್ಗೆ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಏನದು ಸ್ಟೋರಿ? ಸಮುದ್ರ ಮಂಥನದ ಸ್ಟೋರಿ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರಲೇಬೇಕು. ಆದ್ರೂ ಕೂಡ ಯಾರ್ಯಾರಿಗೆ ಈ ಸ್ಟೋರಿ ಬಗ್ಗೆ ಗೊತ್ತಿಲ್ವೋ ಅದನ್ನ ಶಾರ್ಟ್ ಆಗಿ ನಾನು ಸ್ವಲ್ಪ ಮೇನ್ ಹೈಲೈಟ್ ಅನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸ್ಟೋರಿ ಏನಪ್ಪಾ ಅಂತಂದ್ರೆ ಸಮುದ್ರ ಮಂಥನ ಆಗೋ ಟೈಮ್ ನಲ್ಲಿ ಮೊದಲಿಗೆ ಹಾಲಾಹಲ ವಿಷ ಬಂತು, ನಂತರ ಕಾಮಧೇನು, ನಂತರ ಐರಾವತ, ಈ ತರ ಸಾಕಷ್ಟು ವಸ್ತುಗಳು ಸಮುದ್ರ ಮಂಥನದಿಂದ ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಪಾಯಿಂಟ್ಗೆ ಅಮೃತ ಕಲಶ, ಅಮೃತ ತುಂಬಿರೋ ಕಳಶ ಕೂಡ ಹೊರಗಡೆ ಬಂತು. ಬಟ್ ಈ ಸಮುದ್ರ ಮಂಥನ ಮಾಡ್ಲಿಕ್ಕೆ ಅಂತ ದೇವಗಣ ಮತ್ತು ಅಸುರಗಣ ಇಬ್ಬರ ಮಧ್ಯೆ ಒಪ್ಪಂದ ಆಗಿತ್ತು. ಸಮುದ್ರ ಮಂಥನದಲ್ಲಿ ಏನೇ ಹೊರಗಡೆ ಬಂದ್ರು ಇಬ್ಬರಲ್ಲಿ ಸಮಭಾಗವಾಗಿ ಹಂಚುತ್ತೇವೆ ಅಂತ ಹೇಳಿ ಇಬ್ರು ಸಮುದ್ರ ಮಂಥನ ಮಾಡ್ಲಿಕ್ಕೆ, ಒಂದು ಕಡೆ ಅಸುರಗಣ ಮತ್ತು ಇನ್ನೊಂದು ದೇವಗಣ ಎರಡು ಕಡೆ ನಿಂತ್ಕೊಂಡು ಸಮುದ್ರ ಮಂಥನ ಮಾಡ್ತಾ ಇರ್ತಾರೆ. ಒಂದು ಪಾಯಿಂಟ್ ಅಲ್ಲಿ ಅಮೃತ ಕಳಶ ಹೊರಗಡೆ ಬಂತು. ಈ ಅಮೃತ ಕಳಶದಲ್ಲಿ ಅಮೃತ ತುಂಬಿತ್ತಲ್ವಾ, ಅಮೃತದ ವಿಶೇಷತೆ ಏನು ಅಂತಂದ್ರೆ ಅಮೃತವನ್ನ ಯಾರು ಕುಡಿತಾರೋ ಅವ್ರಿಗೆ ಸಾವು ಬರೋದಿಲ್ಲ, ಅವ್ರು ಯಾವಾಗ್ಲೂ ಅಮರವಾಗ್ತಾರೆ ಅಂತ. ಹಾಗಾಗಿ ಈ ಅಮೃತನ ಕುಡಿಬೇಕು ಅಂತ ಹೇಳಿ ದೇವಗಣ ಮತ್ತೆ ಈ ಅಸುರಗಣ ಇಬ್ರು ಪ್ರಯತ್ನ ಪಡ್ತಾ ಇದ್ರು. ಅಸುರರು ಈ ಅಮೃತವನ್ನ ಕುಡಿಯೋದು ತಡಿಬೇಕು ಅಂತ ಹೇಳಿ ಭಗವಾನ್ ವಿಷ್ಣು ಶ್ರೀಮನ್ ನಾರಾಯಣ ಮೋಹಿನಿ ಅವತಾರವನ್ನ ತಾಳಿ ಅಮೃತ ಕಳಶನ ದೇವಗಣ ಮತ್ತು ಅಸುರಗಣ ಇಬ್ಬರಿಗೂ ಸಮಭಾಗವಾಗಿ ಹಂಚಲಿಕ್ಕೆ ನಿಲ್ತಾರೆ. ಈ ಸಮಯದಲ್ಲಿ ಏನಾಗುತ್ತೆ, ಮೋಹಿನಿ ಅವತಾರದಲ್ಲಿರೋ ಶ್ರೀಮನ್ ನಾರಾಯಣ ಏನ್ ಮಾಡ್ತಾರೆ, ದೇವಗಣದಲ್ಲಿರೋ ಎಲ್ಲರಿಗೂ ಅಮೃತವನ್ನ ಹಂಚ್ತಾರೆ ಕುಡಿಯಲಿಕ್ಕೆ, ಮತ್ತು ಈ ಅಸುರಗಣದಲ್ಲಿ ನಿಂತಿರೋ ಎಲ್ಲರಿಗೂ ಅಮೃತ ಥರಾನೇ ಕಾಣ್ತಾ ಇರೋ ಒಂದು ನೀರನ್ನ ಕೊಡ್ತಾರೆ. ಓಕೆ, ಈ ಪ್ರಕ್ರಿಯೆಯನ್ನ ನಡೀತಾ ಇರ್ಬೇಕಾದ್ರೆ ಸ್ವರಭಾನು ಅನ್ನೋ ಒಬ್ಬ ಅಸುರ ಇದನ್ನ ನೋಟಿಸ್ ಮಾಡ್ತಾನೆ. ಏನು, ದೇವಗಣದಲ್ಲಿರೋ ಎಲ್ಲರಿಗೂ ಅಮೃತ ಕೊಡ್ತಾ ಇದಾರೆ, ನಮಗೆ ಬರೀ ನೀರ್ ಕೊಡ್ತಾ ಇದಾರಲ್ಲ ಅಂತ ಹೇಳಿ ಎಲ್ಲರ ಕಣ್ ತಪ್ಪಿಸಿ ಆ ಸ್ವರಭಾನು ಅನ್ನೋ ರಾಕ್ಷಸ ದೇವಗಣದ ಲೈನ್ ಅಲ್ಲಿ ಬಂದು ನಿಂತ್ಕೋತಾರೆ. ಹಾಗೆ ಮೋಹಿನಿ ಅವತಾರದಲ್ಲಿ ಶ್ರೀಮನ್ ನಾರಾಯಣ ದೇವಗಣದಲ್ಲಿ ಎಲ್ಲರಿಗೂ ಅಮೃತನ ಹಂಚ್ತಾ ಇರ್ಬೇಕಾದ್ರೆ ಈ ಸ್ವರಭಾನು ಅನ್ನೋ ರಾಕ್ಷಸ ಇದನ್ನ ಕುಡಿತಾನೆ. ಕುಡಿದ ತಕ್ಷಣ ಇದನ್ನ ಸೂರ್ಯ ಮತ್ತು ಚಂದ್ರ ಅನ್ನೋ ದೇವತೆಗಳು ಇದನ್ನ ನೋಟಿಸ್ ಮಾಡಿ ಇಮಿಡಿಯೇಟ್ ಆಗಿ ಹೋಗಿ ಶ್ರೀಮನ್ ನಾರಾಯಣ, ಮೋಹಿನಿ ಅವತಾರದಲ್ಲಿರೋ ಶ್ರೀಮನ್ ನಾರಾಯಣನಿಗೆ ತಿಳಿಸ್ತಾರೆ ಸ್ವರಭಾನು ಅನ್ನೋ ರಾಕ್ಷಸ ಅಮೃತವನ್ನ ಕುಡ್ದಿದ್ದಾನೆ ಅಂತ ಹೇಳಿ. ಸೊ ಇದು ಗೊತ್ತಾದ ತಕ್ಷಣ ಮೋಹಿನಿ ಅವತಾರದಲ್ಲಿರೋ ಶ್ರೀಮನ್ ನಾರಾಯಣ ಸಡನ್ ಆಗಿ ಇಮಿಡಿಯೇಟ್ಲಿ ತನ್ನ ಸುದರ್ಶನ ಚಕ್ರವನ್ನ ತೆಗೆದು ಸ್ವರಭಾನುವಿನ ಕುತ್ತಿಗೆಯನ್ನ ಕತ್ತರಿಸ್ತಾರೆ. ಆಗ ಸ್ವರಭಾವಿನ ಮೇಲಿನ ಭಾಗ ಮತ್ತೆ ಕೆಳಗಿನ ಭಾಗ 2 ಭಾಗಗಳಾಗಿ ಕತ್ತರಿಸ್ಬಿಡ್ತದೆ. ಯಾಕೆ, ಅಮೃತವನ್ನ ಕುಡಿದಿರೋದ್ರಿಂದ ಅವರು ಅಮರ ಆಗ್ತಾರೆ, ಬಟ್ ಅವ್ರಿಗೆ ಸಾವು ಬರೋದಿಲ್ಲ. ಬಟ್ ಮೇಲಿನ ಪೋರ್ಷನ್ ಕೆಳಗಿನ ಪೋರ್ಷನ್ 2 ಭಾಗ ಆಗಿ ಅವರು 2 ದೇವತೆಗಳಾಗ್ತಾರೆ. ಏನದು, ಒಂದು ರಾಹು, ಮೇಲಿನ ಪೋರ್ಷನ್ ರಾಹು, ಕೆಳಗಿನ ಪೋರ್ಷನ್ ಕೇತು ಅಂತ ಅರ್ಥ. ಈ ಅಮೃತವನ್ನ ಕುಡಿದಿರೋದ್ರಿಂದಾನೇ ರಾಹು ಮತ್ತು ಕೇತುನ ದೇವತೆಗಳ ಸ್ಥಾನದಲ್ಲಿ
ಕೌಂಟ್ ಮಾಡಲಾಗುತ್ತೆ. ಇವೇ ನಮ್ಮ ನವಗ್ರಹಗಳಲ್ಲಿ. ನಮ್ಮ ಕುಂಡಲಿಯಲ್ಲೂ ಕೂಡ ಈ ರಾಹು ಮತ್ತು ಕೇತು ಬುದ್ಧಿ ಸ್ವಲ್ಪ ಹಸಿರು ಬುದ್ಧಿನೇ, ಬಟ್ ರಾಹು ಮತ್ತು ಕೇತು ನಮ್ಮ ದೇವತೆಗಳ ಲಿಸ್ಟ್ ಅಲ್ಲಿ ಇವರು ಸ್ವಲ್ಪ ಆಗ ಆಡ್ ಆದ್ರು. ಸೂರ್ಯ ಮತ್ತು ಚಂದ್ರ ಇದನ್ನ ನೋಡಿಬಿಟ್ಟು ಭಗವಾನ್ ವಿಷ್ಣುವಿಗೆ ಚಾಡಿ ಹೇಳಿರೋದ್ರಿಂದ ಅದೊಂದು ವಾಡಿಕೆ ಇದೆ. ಇವಾಗ್ಲೂ ಕೂಡ ರಾಹು ಗ್ರಹ ಸೂರ್ಯ ಮತ್ತೆ ಚಂದ್ರರಿಗೆ ಗ್ರಹಣ ಹಿಡಿಸ್ತಾರೆ ಅಂತ ಹೇಳಿ ಇದೊಂದು ವಾಡಿಕೆ ಮಾತು. ಕೇತು ಗ್ರಹದ ಬಗ್ಗೆ ಮುಂದೆ ಆ ನ್ಯೂಮರಾಲಜಿ ಸೆಟ್ ಬಂದಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ. ನಿಮ್ಗೆ ಹೇಗೆ ರಾಹುವಿನ ಜನನ ಆಯ್ತು ಅಂತ ತಿಳಿಸ್ಕೊಡೋಕೋಸ್ಕರ ನಾನು ನಿಮ್ಗೆ ಈ ಕಥೆನ ಹೇಳ್ದೆ. ಓಕೆ, ಬಟ್ ಇವಾಗ ಓನ್ಲಿ ಪೋರ್ಷನ್ ರಾಹು ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ರಾಹು ಹತ್ರ ಏನಿದೆ ಓನ್ಲಿ ಹೆಡ್ ಪೋರ್ಷನ್ ಮಾತ್ರ. ಈ ರಾಹು ಗ್ರಹದಲ್ಲಿ ತುಂಬಾ ಬುದ್ಧಿವಂತರು. ಅಷ್ಟೇ ಅಲ್ಲದೆ ಇವ್ರ ಬಾಯಲ್ಲಿ ಫಿಲ್ಟರ್ ಇಲ್ದೇನೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಇವರು ಹಿಂದೆ ಮುಂದೆ ನೋಡಲ್ಲ, ಹರ್ಟ್ ಆಗುತ್ತೆ ಅಂತ ಯೋಚನೆ ಮಾಡಲ್ಲ. ಯಾಕಂದ್ರೆ ಅವ್ರ ಹತ್ರ ಹೃದಯನೇ ಇಲ್ಲ, ಬರೀ ಇರೋ ತಲೆ ಒಂದೇ. ತಲೆಯಲ್ಲಿ ಏನ್ ಬರುತ್ತೆ ಅದನ್ನೆಲ್ಲ ಮಾಡ್ತಾರೆ, ಮನಸ್ಸಿಗೆ ಬಂದದ್ದೇ ಮಾಡ್ತಾರೆ. ಈ 1 ಮತ್ತು 4 ಕಾಂಬಿನೇಷನ್ ಅಲ್ಲಿ ಈ 4 ನಂಬರ್ನ ಯೂಶಲಿ ನ್ಯೂಮರಾಲಜಿ ಇದನ್ನ ಗುಂಡ ಅಥವಾ ರೌಡಿ ಅಂತ ನಾವು ಕನ್ಸಿಡರ್ ಮಾಡ್ತಾರೆ. ಆತರ ನೇಚರ್ ಆ ತರ ಇದೆ, ಗುಂಡ ಅಥವಾ ರೌಡಿ ತರ ನೇಚರ್. ಸೊ 1 ಮತ್ತು 4 ಕಾಂಬಿನೇಷನ್ ಜೊತೆ ಆದಾಗ ಇದನ್ನ ಯೂಶಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಒಂದು ಕಳ್ಳ ಪೊಲೀಸ್ ಜೋಡಿ ತರ. 1 ನಂಬರ್ ಏನ್ ಮಾಡುತ್ತೆ, ಸ್ಟ್ರಿಕ್ಟ್ ಲೀಡರ್ಶಿಪ್ ಕ್ವಾಲಿಟಿ, ಒಳ್ಳೆ ರೂಲರ್, ಕಾನ್ಫಿಡೆನ್ಸ್, ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದು. ಬಟ್ 4 ನಂಬರ್ ಇದ್ರ ಕಂಪ್ಲೀಟ್ಲಿ ಡೆಡ್ ಅಪೋಸಿಟ್. ರೂಲ್ಸ್ ನ ಬ್ರೇಕ್ ಮಾಡೋದು, ಬಾಯಿಗೆ ಬಂದಾಗ ಮಾತಾಡೋದು, ಮನ್ಸಿಗೆ ಬಂದಂಗೆ ಮಾಡೋದು. ಆದ್ರೆ ಇದ್ರಲ್ಲಿ 1 ನಂಬರ್ಗಿಂತ ಸೂರ್ಯನಕ್ಕಿಂತ ಜಾಸ್ತಿ ತಲೆ ಓಡಿಸುತ್ತೆ 4 ನಂಬರ್. ಯಾಕೆ? ಕಳ್ಳ ಪೊಲೀಸನ್ಗೆ ಚಳ್ಳೆ ಹಣ್ಣು ತಿನ್ಸೋ ಅಷ್ಟು ಚಾಣಾಕ್ಷ ಈ ಕಳ್ಳ. ಈ ತರ ಅಂದ್ರೆ ಅಷ್ಟು ಬುದ್ಧಿವಂತರು ಈ 4 ನಂಬರ್ ಅಂತ ಅರ್ಥ. ಸಾಮಾನ್ಯವಾಗಿ ಈ 1 ಮತ್ತು 4 ಕಾಂಬಿನೇಷನ್ ನೆಗೆಟಿವ್ ಇಂಪ್ಯಾಕ್ಟ್ ಕೊಡೋದು ಜಾಸ್ತಿ. ಯಾರ ಮೊಬೈಲ್ ನಂಬರ್ ಅಲ್ಲಿ 14 ಅಥವಾ 41 ಕಾಂಬಿನೇಷನ್ ಇದೆಯೋ ಇವರಿಗೆ ಸೀಕ್ರೆಟ್ ಎನಿಮೀಸ್ ಜಾಸ್ತಿ. ಅಂದ್ರೆ ಬಾಯಿ ಮುಂದ್ಗಡೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಬೆಲ್ಲದಂಗೆ ಮಾತಾಡಿ ಹಿಂದ್ಗಡೆ ಸೀಕ್ರೆಟ್ ಎನಿಮೀಸ್, ಅವ್ರ ಕಂಡ್ರೆ ಹೊಟ್ಟೆ ಕಿಚ್ಪಡೋರು, ಅವ್ರಿಗೆ ಶತ್ರುಗಳೇ ಜಾಸ್ತಿ. ಯಾಕಂದ್ರೆ ಇವ್ರು ಬಾಯಿ ಬಂದಾಗ ಮಾತಾಡ್ತಾರಲ್ಲ, ಇವ್ರ ಮಾತಿಂದಾನೇ ಇವ್ರಿಗೆ ಶತ್ರುಗಳೇ ಜಾಸ್ತಿ. ಹಿತಶತ್ರುಗಳು ಅಂತೀವಲ್ಲ ಆ ತರ. ಯಾರ ಮೊಬೈಲ್ ನಂಬರ್ ಅಲ್ಲಿ 14 ಅಥವಾ 41 ಇರುತ್ತೋ ಇವರು ಸಾಮಾನ್ಯವಾಗಿ ಅವಮಾನ, ಡಿಫೇಮ್ ಅನ್ನ ಅನುಭವಿಸೋದು ಜಾಸ್ತಿ. ಅವ್ರು ಬೇಕು ಅಂತ ಬರಲ್ಲ, ಅನ್ಫಾರ್ಚುನೇಟ್ಲಿ ಅದು ಬರುತ್ತೆ ಅವ್ರಿಗೆ. ಯಾರ ಹತ್ರ 1 ಮತ್ತು 4 ಕಾಂಬಿನೇಷನ್ ಈ ತರ ಕಾಂಬಿನೇಷನ್ ಇರುತ್ತೆ ಅವರು ದುಡ್ಡನ್ನ ತುಂಬಾ ಖರ್ಚು ಮಾಡ್ತಾರೆ. ಅವ್ರ ಹತ್ರ ದುಡ್ಡೇನಿದ್ರಲ್ಲ. ಯಾಕಂದ್ರೆ 1 ನಂಬರ್ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರಬಹುದು ಕೂಡ, ಬಟ್ 4 ನಂಬರ್ ತನಗ್ ತಿಳಿದಿದ್ದೇ ತಾನ್ ಮಾಡುತ್ತೆ. ಅದು ಸರಿನಾ ತಪ್ಪಾ, ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದು ಯೋಚನೆನೇ ಮಾಡಲ್ಲ. ಹಾಗಾಗಿ ಇವ್ರ ಹತ್ರ ದುಡ್ಡು ನಿಲ್ಲೋದು ಕಡಿಮೆ, ತುಂಬಾ ದುಡ್ಡು ಖರ್ಚು ಮಾಡ್ತಾರೆ. ಮತ್ತೆ ಇವ್ರ ಸಾಲ ಕೂಡ ಜಾಸ್ತಿ ಮಾಡ್ಕೋತಾರೆ. ಇವ್ರು ತುಂಬಾ ಸಾಲ ಇರುತ್ತೆ. ಯಾರ ಮೊಬೈಲ್ ನಂಬರ್ ಅಲ್ಲಿ 14 ಅಥವಾ 31 ಇರುತ್ತೋ ಇವ್ರ ಹೆಲ್ತ್ ಕಂಡೀಷನ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಇವ್ರಿಗೆ ಒಂದಲ್ಲ ಒಂದು ಫ್ರೀಕ್ವೆಂಟ್ ಆಗಿ ಬ್ಯಾಕ್ ಪೇನ್, ಈ ತರ ಏನಾದ್ರೂ ಒಂದು ಫ್ರೀಕ್ವೆಂಟ್ ಆಗಿ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇರುತ್ತೆ. ಮತ್ತೆ ಇವರು ಲೀಗಲ್ ಕೇಸಸ್ ಅಲ್ಲಿ ಸಿಕ್ಕಾಕೊಳ್ಳೋದು ಜಾಸ್ತಿ. ಯಾಕಂದ್ರೆ 1 ನಂಬರ್ ಎಷ್ಟೇ ಸ್ಟ್ರಿಕ್ಟ್ ರೂಲ್ ಫಾಲೋವರ್ ಮಾಡಿದ್ರು ಕೂಡ 4 ನಂಬರ್ ರೂಲ್ ಬೇಕ್ ಮಾಡೋದ್ರಿಂದ ಇದರಿಂದ ಅವ್ರಿಗೆ ಲೀಗಲ್ ಕೇಸಸ್ ಅವ್ರ ಮೇಲೆ ಆಗೋದು ಜಾಸ್ತಿ. ಈ ನಂಬರ್ ಮೊಬೈಲ್ ಕಾಂಬಿನೇಷನ್ ಅಷ್ಟು ಒಳ್ಳೇದಲ್ಲ. ನಾನು ಯಾರಿಗೂ ಈ ಮೊಬೈಲ್ ಕಾಂಬಿನೇಷನ್ ಅನ್ನ ಸಜೆಸ್ಟ್ ಮಾಡೋದಿಲ್ಲ. ಓಕೆ, ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ನಮ್ಮ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಅಲ್ಲಿ ಬಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.